ಕರಸೇವಕ ಶ್ರೀಕಾಂತ್ ಅವರನ್ನ ಬಂಧನ ಮಾಡಿದ್ದಕ್ಕೆ ಈಗ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡಿದ್ರು. ಅದನ್ನು ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾರೆ. ಈಗ ಹೊಸ ಅಭಿಯಾನವನ್ನು ಕೂಡ ಶುರು ಮಾಡಿದ್ದಾರಂತೆ ಕಾಂಗ್ರೆಸ್. ಹಾಗಾದ್ರೆ ಏನದು ಹೊಸ ಅಭಿಯಾನ? ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಈ ವಿಚಾರವಾಗಿ ಹೊಸ ಅಭಿಯಾನವನ್ನು ಮಾಡ್ತಿದ್ದಾರೆ. ಪ್ರಹ್ಲಾದ್ ಜೋಶಿ ಬದಲಿಗೆ ಶ್ರೀಕಾಂತ್ ಪೂಜಾರಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ. ಯಾಕೆ ಹಾಗೆ? ಧಾರವಾಡ ಲೋಕಸಭೆ ಟಿಕೆಟ್ ಅನ್ನ ಶ್ರೀಕಾಂತ್ ಪೂಜಾರಿಗೆ ನೀಡಲಿ. ಕಳಬಟ್ಟಿ ಮಟ್ಕಾ ದಂಧೆಕೋರ 16 ಕೇಸ್ ಆರೋಪಿ ಬಿಜೆಪಿಯ ಅಭ್ಯರ್ಥಿ ಆಗಲಿ. ಬಿಜೆಪಿಗೆ ಕಾಳಜಿ ಇದ್ರೆ ಜೋಶಿ ಬದಲು ಪೂಜಾರಿಗೆ ಟಿಕೆಟ್ ನೀಡಲಿ. ಹೊಸ ಪ್ರತಿಭೆಯನ್ನ ಪರಿಚಯ ಮಾಡಲಿ ಅಂತ ಕಾಂಗ್ರೆಸ್ ವ್ಯಂಗ್ಯ ಮಾಡೋ ಮುಖಾಂತರ ಅಭಿಯಾನವನ್ನ ಆರಂಭಿಸಿದೆ. ರಾಮ ಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿಯನ್ನ ಬಂಧಿಸಿರೋದಕ್ಕೆ ಈಗಾಗಲೇ ಆತನನ್ನ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಬಿಜೆಪಿ ಪ್ರತಿಭಟನೆ ಮೇಲೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಅದನ್ನು ವಿರೋಧಿಸಿ ಕಾಂಗ್ರೆಸ್ ಕೂಡ ಇವತ್ತು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡಿದ್ರು ನೋಡ್ತಾ ಇದ್ವಿ. ಈ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹೊಸ ಅಭಿಯಾನವನ್ನು ಶುರು ಮಾಡ್ರು. ನೋಡ್ತಾ ಇದ್ದೀರಿ ಸಾಮಾಜಿಕ ಜಾಲತಾಣದಲ್ಲಿ ಏನನ್ನ ಅವರು ಪೋಸ್ಟ್ ಮಾಡಿದ್ದಾರೆ ಅಂತ. ಪ್ರಹ್ಲಾದ್ ಜೋಶಿ ಬದಲಿಗೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದ ಸಂಸದರಾಗಿರುವಂಥ ಪ್ರಹ್ಲಾದ್ ಜೋಶಿ ಈ ಬಾರಿಯೂ ಕೂಡ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಅವರ ಬದಲಾಗಿ ಶ್ರೀಕಾಂತ್ ಪೂಜಾರಿಗೆ ಟಿಕೆಟನ್ನು ಕೊಡಿ, ಹೊಸ ಪ್ರತಿಭೆಯನ್ನ ಮುಂದೆ ತನ್ನಿ ಅನ್ನುವಂಥ ನಿಟ್ಟಿನಲ್ಲಿ ವ್ಯಂಗ್ಯ ಮಾಡೋ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಭಿಯಾನವನ್ನು ಶುರು ಮಾಡಿರೋದು ಕಾಂಗ್ರೆಸ್. ಯಾವ ಆಧಾರದ ಮೇಲೆ ವಂದಿಸ್ತೀರಿ ನೀವು? ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದೀರಿ ನೀವು ರಾಜ್ಯದಲ್ಲಿ? ನೀವೇನು ಮೊಘಲ್ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದೀರಾ ಅಥವಾ ಇಸ್ಲಾಮಿಕ್ ISIS ಒಂದು ಸಂಸ್ಥೆ ಇದೆಯಲ್ಲ ಆ ರೀತಿಯ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದೀರಾ ನೀವು? ಅಥವಾ ಏನು ISIS ಸರ್ಕಾರ ಇದೆ ಅಂತ ನೀವು ISISದವ್ರು ಅಂತ ಅಂದ್ಕೊಂಡಿದ್ದೀರಾ ನೀವು? ಇದು ರಾಹುಲ್ ಗಾಂಧಿಗೆ ಒಂದು ಪ್ರೀತ್ಯಾದರಕ್ಕೆ, ಸೋನಿಯಾ ಗಾಂಧಿ ಪ್ರೀತ್ಯಾದರಕ್ಕೆ ಇದನ್ನು ನೀವು ಮಾಡ್ತಾ ಇದ್ದೀರಾ. ಇದನ್ನು ಅತ್ಯಂತ ತೀವ್ರವಾಗಿ ನಾನು ಖಂಡಿಸ್ತೇನೆ. ಯಾವ ಆಧಾರದ ಮೇಲೆ ವಂದಿಸ್ತೀರಿ ನೀವು? ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದೀರಿ ನೀವು ರಾಜ್ಯದಲ್ಲಿ? ನೀವೇನು ಮೊಘಲ್